ತಾಲೂಕು ಬ್ಯಾಕ್ವರ್ಡ್ ಕ್ಲಾಸ್ ಆಫೀಸರ್ ಹುದ್ದೆಗಳಿಗೆ ಟಾಪಿಕ್ ವೈಸ್ MCQsನ ಮಾಡಲಾಗಿದೆ. ಮೊದಲಿಗೆ ಮಂಡಲ್ ಆಯೋಗದ ಬಗ್ಗೆ ತಿಳಿದುಕೊಳ್ಳೋಣ. ಮಂಡಲ್ ಆಯೋಗವನ್ನು 1979ನಲ್ಲಿ ಮೊರಾರ್ಜಿ ದೇಸಾಯಿರವರ ಸರ್ಕಾರ ನೇಮಕವನ್ನು ಮಾಡುತ್ತೆ. ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಂತಹ ವರ್ಗವನ್ನು ಗುರುತಿಸಲಿಕ್ಕೆ ಮತ್ತು ಅವುಗಳ ಅಭಿವೃದ್ಧಿಯನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಶಿಫಾರಸನ್ನು ನೀಡಲಿಕ್ಕೋಸ್ಕರ ಮಂಡಲ್ ಆಯೋಗವನ್ನು ನೇಮಕ ಮಾಡಲಾಗುತ್ತೆ. ಇದಕ್ಕೂ ಮುಂಚೆ 1953ರಲ್ಲಿ ಕಾಕಾ ಕಾಲೇಲ್ಕರ್ ರವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ನೇಮಕ ಮಾಡಲಾಗಿರುತ್ತೆ. ಅದು ಮೊದಲ ಹಿಂದುಳಿದ ವರ್ಗಗಳ ಆಯೋಗ ಆಗಿರುತ್ತೆ. ಈ ಆಯೋಗ ಜಾತಿ ಆಧಾರದ ಮೇಲೆ ರಿಸರ್ವೇಷನ್ನ ನೀಡಲಾಗಿದೆ ಎಂದು ಹಲವಾರು ಹೋರಾಟಗಳು ನಡೀತವೆ. ಇದರ ಫಲವಾಗಿ ಈ ಆಯೋಗ ಅನುಷ್ಠಾನಕ್ಕೆ ಬರಲಿಲ್ಲ. ನಂತರದಲ್ಲಿ ಮಂಡಲ್ ಆಯೋಗವನ್ನು ನೇಮಕ ಮಾಡಲಾಗುತ್ತೆ. ಮಂಡಲ್ ಆಯೋಗ ಏನನ್ನು ಶಿಫಾರಸು ಮಾಡುತ್ತೆ ಅಂದರೆ, ಹಿಂದುಳಿದ ವರ್ಗದವರಿಗೆ 27%, ಪರಿಶಿಷ್ಟ ಜಾತಿಯವರಿಗೆ 15%, ಪರಿಶಿಷ್ಟ ಪಂಗಡದವರಿಗೆ 7.5%, ಒಟ್ಟಿಗೆ 49.5% ಆಯಿತು. 1980ಯಲ್ಲಿ ಇದು ತನ್ನ ವರದಿಯನ್ನು ಸಲ್ಲಿಸುತ್ತೆ. ಆದರೆ ಇದು ಅನುಷ್ಠಾನಕ್ಕೆ ಬರಲಿಕ್ಕೆ 10 ವರ್ಷಗಳ ಸಮಯ ತಗೊಳ್ಳುತ್ತೆ. 1919ರಲ್ಲಿ VP ಸಿಂಗ್ ರವರ ಸರ್ಕಾರ ಈ ಶಿಫಾರಸುಗಳನ್ನು ಜಾರಿಗೊಳಿಸುತ್ತೆ. ಇವಾಗಲೂ ಕೂಡ ಹಲವಾರು ಪ್ರತಿಭಟನೆಗಳು ನಡೀತವೆ. ಜಾತಿ ಆಧಾರದ ಮೇಲೆ ಈ ಮೀಸಲಾತಿನ ನೀಡಲಾಗಿದೆ ಅಂತನೋ ಮತ್ತು ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅಂತನೋ ಹಲವಾರು ಕಾರಣಗಳಿಂದ ಪ್ರತಿಭಟನೆಗಳು ನಡೆದರೂ ಕೂಡ ಈ ಮಂಡಲ್ ಆಯೋಗವನ್ನು ಜಾರಿಗೊಳಿಸಲಾಗುತ್ತೆ. 1992ರಲ್ಲಿ ಇಂದಿರಾ ಸಾಹ್ನಿ ಪ್ರಕರಣದ ಮೂಲಕ ಈ ಶಿಫಾರಸುಗಳನ್ನು ಜಾರಿಗೊಳಿಸಲಾಗುತ್ತೆ. ಈಗ MCQs ನೋಡೋಣ. ಮಂಡಲ್ ಆಯೋಗವನ್ನು ಯಾವ ವರ್ಷದಲ್ಲಿ ರಚಿಸಲಾಯಿತು? 1979ರಲ್ಲಿ ಮಂಡಲ್ ಆಯೋಗವನ್ನು ರಚಿಸಲಾಯಿತು. ಮಂಡಲ್ ಆಯೋಗದ ಮುಖ್ಯ ಉದ್ದೇಶ ಏನು? ಹಿಂದುಳಿದ ವರ್ಗಗಳ ಗುರುತಿಸುವಿಕೆ ಮತ್ತು ಅವುಗಳ ಪ್ರಗತಿ ಬಗ್ಗೆ ಶಿಫಾರಸನ್ನು ನೀಡ್ತಕ್ಕಂತಹದ್ದು. ಮಂಡಲ್ ಆಯೋಗದ ಪ್ರಕಾರ OBC ಜನಸಂಖ್ಯೆಯ ಶೇಕಡಾವಾರು ಪ್ರಮಾಣ ಎಷ್ಟು? 52% ಅಷ್ಟು. ಮಂಡಲ್ ಆಯೋಗ ಹಿಂದುಳಿದ ವರ್ಗದವರಿಗೆ ಶಿಫಾರಸು ಪಡೆದಂತಹ ಮೀಸಲಾತಿ ಎಷ್ಟು? ಅಂದರೆ 27%. ಈ ಮೀಸಲಾತಿ ಪ್ರಮಾಣವನ್ನು ಯಾವ ಶೇಕಡದಲ್ಲಿ ಮಿತಿಗೊಳಿಸಲಾಗಿದೆ ಅಂದರೆ, ಮಂಡಲ್ ಆಯೋಗದಲ್ಲಿ ಒಟ್ಟು ಮೀಸಲಾತಿ ಪ್ರಮಾಣ ಎಷ್ಟು? 49.5. ಆಗಲೇ ತಿಳಿಸಿದ ಹಾಗೆ 27% ಹಿಂದುಳಿದ ವರ್ಗದವರಿಗೆ, 15% SC ಕ್ಯಾಟಗರಿಯವರಿಗೆ, ST ಅವರಿಗೆ 7.5, ಒಟ್ಟಿಗೆ 49.5% ಆಯಿತು. ಮಂಡಲ್ ಆಯೋಗದ ವರದಿ ತಯಾರಿಸಲು ಯಾವ ಜನಗಣತಿಯನ್ನು ಬಳಕೆ ಮಾಡಲಾಯಿತು? 1931ರಲ್ಲಿ ನಡೆದಂತಹ ಜನಗಣತಿಯನ್ನು ಆಧಾರವಾಗಿ ಇಟ್ಕೊಳ್ಳಲಾಯಿತು. ಮಂಡಲ್ ಆಯೋಗ ತನ್ನ ವರದಿಯನ್ನು ಸರ್ಕಾರಕ್ಕೆ ಯಾವ ವರ್ಷದಲ್ಲಿ ಸಲ್ಲಿಸಲಾಯಿತು ಅಂದರೆ 1980ಯಲ್ಲಿ. ಈ ಒಂದು ಆಯೋಗವನ್ನು ನೇಮಕ ಮಾಡಿದ್ದು 1979, ಬಟ್ ಇದು ಸಬ್ಮಿಟ್ ಮಾಡಿದ್ದು 1980ನಲ್ಲಿ. ಅಂದರೆ 1 ವರ್ಷ ಕಾಲ ಇದು ಸಮಯವನ್ನು ತಗೊಳ್ತು. ಮಂಡಲ್ ಆಯೋಗದ ಪ್ರಕಾರ ಹಿಂದುಳಿದ ವರ್ಗಗಳನ್ನು ಗುರುತಿಸಲು ಎಷ್ಟು ಮಾನದಂಡಗಳನ್ನು ಬಳಸಲಾಯಿತು ಅಂದರೆ 11 ಮಾನದಂಡಗಳನ್ನು ಬಳಸಲಾಯಿತು. ಅವು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿಯೂ ಕೂಡ ಮಾನದಂಡಗಳನ್ನು ಅನುಸರಿಸಲಾಗಿತ್ತು. ಮಂಡಲ್ ಆಯೋಗದ ಶಿಫಾರಸುಗಳು ಜಾರಿಯಾದ ನಂತರ ಪ್ರತಿಭಟನೆಗಳು ಪ್ರಾರಂಭವಾದ ರಾಜ್ಯ ಯಾವುದು? ಮೊದಲಿಗೆ ಡೆಲ್ಲಿಯಲ್ಲಿ ಪ್ರತಿಭಟನೆಗಳು ಶುರುವಾಗ್ತವೆ. ಮಂಡಲ್ ಆಯೋಗವು ಯಾವ ಸಂವಿಧಾನದ ಅನುಚ್ಛೇದದ ಅಡಿಯಲ್ಲಿ ರಚಿಸಲಾಯಿತು? ಮಂಡಲ್ ಆಯೋಗವನ್ನು ಯಾವ ಒಂದು ಸಂವಿಧಾನದ ಅನುಚ್ಛೇದದಲ್ಲಿ ರಚಿಸಲಾಯಿತು ಅಂದರೆ 340 ಆರ್ಟಿಕಲ್ನಲ್ಲಿ. ಮಂಡಲ್ ಆಯೋಗದ ಶಿಫಾರಸುಗಳು ಜಾರಿಯಾದಾಗ ಭಾರತದಲ್ಲಿ ಪ್ರಧಾನಮಂತ್ರಿಯಾಗಿದ್ದವರು ಯಾರು? VP ಸಿಂಗ್ ರವರು. ಇದನ್ನು ನೆನಪಲ್ಲಿಟ್ಕೊಳ್ಳಿ. ಮಂಡಲ್ ಆಯೋಗವನ್ನು ನೇಮಕ ಮಾಡಿದ್ದು ಮೊರಾರ್ಜಿ ದೇಸಾಯಿರವರ ಸರ್ಕಾರ, ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದು VP ಸಿಂಗ್ ರವರ ಸರ್ಕಾರ. ನಂತರದಲ್ಲಿ ಅದನ್ನು ಅಭಿವೃದ್ಧಿಗೊಳಿಸಿದ್ದು ಯಾರ ಸಮಯದಲ್ಲಿ ಅಂತಂದರೆ PV ನರಸಿಂಹರಾವ್ ರವರ ಸರ್ಕಾರ. OBC ಮೀಸಲಾತಿ ಶಿಫಾರಸುಗಳನ್ನು ವಿರೋಧಿಸಿದವರು ಯಾವ ವಯೋಮಿತಿಯ ವಿದ್ಯಾರ್ಥಿಗಳಾಗಿದ್ದರು? ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು. ನಾನು ಮೊದಲೇ ಹೇಳಿದಾಗೆ ಡೆಲ್ಲಿಯಲ್ಲಿ ಮೊದಲಿಗೆ ಪ್ರತಿಭಟನೆಗಳು ಶುರುವಾಗ್ತವೆ.
ಮಂಡಲ್ ಆಯೋಗದ ಅಡಿಯಲ್ಲಿ ಮೀಸಲಾತಿಗೆ ಒಳಪಡುವ ಗರಿಷ್ಠ ಶೇಕಡ 50ರಷ್ಟು ನಿಯಮವನ್ನು ಯಾವ ನ್ಯಾಯಾಲಯ ತೀರ್ಮಾನಿಸಿತು? ಈ ರೀತಿಯಾದಂತಹ ತೀರ್ಪುಗಳನ್ನು ಸುಪ್ರೀಂ ಕೋರ್ಟೇ ಮಾಡುತ್ತೆ, ಆಯಿತಾ. ಇದನ್ನು ಇಂದಿರಾ ಸಾಹ್ನಿ ಕೇಸ್ ಕೂಡ ಹೇಳುತ್ತೆ, 50% ಕ್ಯಾಪ್ನ ಮೀರಬಾರ್ದು ಅಂತೇಳಿ. ಮಂಡಲ್ ಆಯೋಗದ ವರದಿ ಏನೆಂದು ನುಡಿದುಕೊಳ್ಳುತ್ತದೆ? ಅಂದರೆ ಮಂಡಲ್ ಆಯೋಗ ತನ್ನ ವರದಿಗಳನ್ನು ಹೇಳ್ಕೊಳ್ಳುತ್ತೆ, ಇದು ಸಾಮಾಜಿಕ ನ್ಯಾಯದ ಒಂದು ತಳಹದಿಯ ಮೇಲೆ ನಿಂತಿದೆ ಅಂತ ಹೇಳಿ. OBC ಮೀಸಲಾತಿಗೆ ಸಂಬಂಧಿಸಿದಂತೆ ಕ್ರೀಮಿ ಲೇಯರ್ ಆದಾಯ ಮಿತಿಯನ್ನು ಪ್ರಾರಂಭದಲ್ಲಿ ಎಷ್ಟು ನಿಗದಿಗೊಳಿಸಲಾಗಿತ್ತು? ಅಂದರೆ 1 ಲಕ್ಷ ಮಿತಿಯನ್ನು ಹೇಳಲಾಗಿತ್ತು. ಈಗ ಪ್ರೆಸೆಂಟ್ ಇರುವಂಥದ್ದು 8 ಲಕ್ಷ ರೂಪಾಯಿಗಳು. ಮಂಡಲ್ ಆಯೋಗದ ಶಿಫಾರಸುಗಳ ಪರಿಣಾಮವಾಗಿ ರಾಜಕೀಯವಾಗಿ ಸಕ್ರಿಯಗೊಂಡಂತಹ ಪ್ರಮುಖ ಸಮಾಜ ಶ್ರೇಣಿ ಯಾವುದು? ಅಂದರೆ ಹಿಂದುಳಿದ ವರ್ಗದವರು. ಅವರು ಈ ಒಂದು ಆಯೋಗವನ್ನು ನೇಮಕ ಮಾಡಿದ್ದೇ ಹಿಂದುಳಿದ ವರ್ಗದವರಿಗೋಸ್ಕರ, ಅವರನ್ನು ಮೇಲೆತ್ತುವ ಸಲುವಾಗಿ. ಹಾಗಾಗಿ ಈ ಹಿಂದುಳಿದ ವರ್ಗದವರು ರಾಜಕೀಯವಾಗಿಯೂ ಕೂಡ ಸಕ್ರಿಯಗೊಳ್ಳಲಿಕ್ಕೆ ಕಾರಣ ಆಯಿತು. ಇಂದಿನ OBC ಮೀಸಲಾತಿ ಅಡಿಯಲ್ಲಿ ಕ್ರೀಮಿ ಲೇಯರ್ ಆದಾಯ ಮಿತಿ ಎಷ್ಟು? ಅಂದರೆ ಈಗಾಗಲೇ ಮೊದಲೇ ತಿಳಿಸಿದೆ, 8 ಲಕ್ಷ ರೂಪಾಯಿಗಳು. ಈವನ್ EWSನ ಆದಾಯ ಮಿತಿ ಕೂಡ 8 ಲಕ್ಷ ರೂಪಾಯಿಗಳೇ ಇದೆ. ಮಂಡಲ್ ಆಯೋಗದ ವರದಿಯನ್ನು ಜಾರಿಗೊಳಿಸಿದಂತಹ ಮೊದಲ ರಾಜ್ಯ ಯಾವುದು? ಅಂದರೆ ತಮಿಳುನಾಡು. ನಾವು ಇತ್ತೀಚೆಗೆ ನೋಡ್ಬೋದು, PDO ಎಕ್ಸಾಮಲ್ಲೂ ಕೂಡ ಅಶೋಕ್ ಮೆಹ್ತಾ ಸಮಿತಿಯ ಶಿಫಾರಸುಗಳನ್ನು ಮೊದಲು ಜಾರಿಗೊಳಿಸಿದಂತಹ ರಾಜ್ಯಗಳು ಯಾವ್ಯಾವು ಅಂತ ಕೇಳಲಾಗಿತ್ತು. ಸೊ ಇಲ್ಲೂ ಕೇಳುವಂಥ ಚಾನ್ಸಸ್ ಇರುತ್ತೆ. ತಮಿಳುನಾಡು ಮಂಡಲ್ ಆಯೋಗದ ಶಿಫಾರಸುಗಳನ್ನು ಮೊದಲು ಜಾರಿಗೆ ತಂದದ್ದು. ಈ ಒಂದು ಮಂಡಲ್ ಆಯೋಗದ ಶಿಫಾರಸುಗಳನ್ನು ಜಾರಿಗೆ ತರುವಲ್ಲಿ ವಿರೋಧಗಳು ವ್ಯಕ್ತವಾಯಿತು. ಅದರಲ್ಲಿ ಪ್ರತಿಭಟನೆಗಳು ಕೂಡ ನಡೆದವು. ಅದರಲ್ಲಿ ಪ್ರಮುಖವಾದಂಥ ಚಟುವಟಿಕೆ ಯಾವುದು ಅಂತಂದರೆ ಆತ್ಮಹತ್ಯೆ. OBC ಮೀಸಲಾತಿ ಹೋರಾಟವು ರಾಜಕೀಯವಾಗಿ ಯಾವ ಪಕ್ಷಕ್ಕೆ ಬಲವನ್ನು ನೀಡಿತು? ಅಂದರೆ ಈ ಹೋರಾಟದ ಫಲವಾಗಿ ಸಮಾಜವಾದಿ ಪಕ್ಷಗಳಿಗೆ ಬೆಂಬಲ ನೀಡಿತು. ಮಂಡಲ್ ಆಯೋಗದ ಶಿಫಾರಸುಗಳು ಭಾರತದ ಯಾವ ಭಾಗದಲ್ಲಿ ಹೆಚ್ಚು ಪ್ರತಿರೋಧಕ್ಕೆ ಗುರಿಯಾಯಿತು? ಅಂದರೆ ಉತ್ತರ ಭಾರತದಲ್ಲಿ. OBC ಮೀಸಲಾತಿ ನಿರ್ಧಾರವು ಯಾವ ಕಾನೂನಿಗೆ ತಾರತಮ್ಯವಾದದ್ದೆಂದು ಹೇಳಲಾಯಿತು? ಅಂದರೆ ಭಾರತೀಯ ಸಂವಿಧಾನಕ್ಕೆ ಇದು ವಿರೋಧವಾಗಿದೆ ಅಂಥೇಳಿ ಹೇಳಲಾಯಿತು. ಅಂದರೆ ಉತ್ತರ ಭಾರತದಲ್ಲಿ ಇದರ ವಿರುದ್ಧವಾಗಿ ಪ್ರತಿಭಟನೆ ನಡೆಯುತ್ತಲ್ಲ, ಅದರ ಒಂದು ಕಾರಣ ಕೂಡ ಇದಾಗಿತ್ತು. ಮಂಡಲ್ ಆಯೋಗದ ವರದಿಯು ಎಷ್ಟು ಪುಟಗಳ ದೀರ್ಘ ವರದಿಯನ್ನು ಒಳಗೊಂಡಿತ್ತು? ಅಂದರೆ 500 ಪುಟಗಳದ್ದಾಗಿತ್ತು. ಮಂಡಲ್ ಆಯೋಗದ ಶಿಫಾರಸುಗಳನ್ನು ವಿರೋಧಿಸಿದ ಪ್ರಮುಖ ಕಾರಣಗಳಲ್ಲಿ ಒಂದು ಏನು? ಅಂದರೆ ಪ್ರಮುಖವಾಗಿ ಜಾತಿ ಆಧಾರಿತ ಮೀಸಲಾತಿ ಎಂದು. ಆದರೆ ಈ ಒಂದು ಆಯೋಗ ಜಾತಿಯನ್ನಷ್ಟೇ ಪರಿಗಣನೆಗೆ ತಗೊಂಡಿರಲಿಲ್ಲ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಂತಹ ಕೆಲವೊಂದಷ್ಟು ಅಂಶಗಳನ್ನು ಕೂಡ ಇದು ಪರಿಗಣನೆಗೆ ತಗೊಂಡಿತ್ತು. ಮಂಡಲ್ ಆಯೋಗದ ವರದಿ ಪ್ರಕಾರ ಹಿಂದುಳಿದ ವರ್ಗಕ್ಕೆ ಸೇರದ ಜನರ ಶೇಕಡ ಪ್ರಮಾಣ ಎಷ್ಟು? ಅಂದರೆ 48%ನಷ್ಟು ಹಿಂದುಳಿದ ವರ್ಗಕ್ಕೆ ಸೇರಿದವರಾಗಿರಲಿಲ್ಲ, 52%ಅಷ್ಟು ಹಿಂದುಳಿದವರಿದ್ದರು ಅಂತ ತಿಳಿಸ್ತು. ಮಂಡಲ್ ಆಯೋಗದ ವರದಿಯನ್ನು ಯಾವ ಪ್ರಧಾನಮಂತ್ರಿ ಜಾರಿಗೆ ತಂದರು? VP ಸಿಂಗ್ ರವರ ಸರ್ಕಾರ ಮಂಡಲ್ ಆಯೋಗದ ವರದಿಯನ್ನು ಜಾರಿಗೆ ತಂತು. ಇಲ್ಲಿ ನೆನಪಿಟ್ಕೊಳ್ಬೇಕಾದ್ದೇನೆಂದರೆ, ಮೊರಾರ್ಜಿ ದೇಸಾಯಿರವರ ಸರ್ಕಾರ ಈ ಆಯೋಗವನ್ನು ನೇಮಕ ಮಾಡಿದ್ದು. ಆದರೆ ಮಂಡಲ್ ಆಯೋಗವನ್ನು ಜಾರಿಗೆ ತಂದಿದ್ದು VP ಸಿಂಗ್ ರವರ ಸರ್ಕಾರ, ಅಭಿವೃದ್ಧಿಗೊಳಿಸಿದ್ದು PV ನರಸಿಂಹರಾವ್ರವರ ಸರ್ಕಾರ. ಮಂಡಲ್ ಆಯೋಗದ ವರದಿ ಜಾರಿಗೊಳ್ಳಲಿಕ್ಕೆ ಸಹಕಾರಿಯಾದಂಥ ಪ್ರಕರಣ ಯಾವುದು ಅಂದರೆ ಇಂದಿರಾ ಸಾಹ್ನಿ ಪ್ರಕರಣ.